ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ತಂದೆಯಾದ ದೇವರನ್ನು ನಾವು ಆರಾಧಿಸುವ, ಮಹಿಮೆಪಡಿಸುವ, ಘನಪಡಿಸುವ, ಆತ ನಾಮವನ್ನು ನಾವು ಮೇಲಕ್ಕೆತ್ತುವ. ಬನ್ನಿ, ನಾವು ಸ್ವಲ್ಪ ಹೊತ್ತು ತಂದೆಯಾದ ದೇವರನ್ನು ಆರಾಧಿಸುವ, ಮತ್ತೆ ನಾವು ವಾಕ್ಯವನ್ನು ಧ್ಯಾನ ಮಾಡುವ. ಜೀವದಿಂದೇದವನೇ ನಿನ್ನ ಆರಾಧನೆ ಮಾಡುವೆ, ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ, ಜೀವದಿಂದೇದವನೇ ಆರಾಧನೆ ಮಾಡುವೆ, ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯ ಹೋಸನ್ನಾ, ಹಲ್ಲೆಲೂಯ ಹೋಸನ್ನಾ, ಹಲ್ಲೆಲೂಯ ಹೋಸನ್ನಾ, ಹಲ್ಲೆಲೂಯ ಹೋಸನ್ನಾ. ಮರಣವಾಗೇತವನೇ ನಿನ್ನ ಆರಾಧನೆ ಮಾಡುವೆ, ಪಾತಾಳ ಜಯಿಸಿದವನೇ ನಿನ್ನ ಆರಾಧನೆ ಮಾಡುವೆ, ಮರಣವಾಗೇತವನೇ ಆರಾಧನೆ ಮಾಡುವೆ, ಪಾತಾಳ ಜಯಿಸಿದವನೇ ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯ ಹೋಸನ್ನಾ, ಹಲ್ಲೆಲೂಯ ಹೋಸನ್ನಾ, ಹಲ್ಲೆಲೂಯ ಹೋಸನ್ನಾ, ಹಲ್ಲೆಲೂಯ ಹೋಸನ್ನಾ. ಪರಿಶುದ್ಧ ಆತ್ಮನೇ ನಿನ್ನ ಆರಾಧನೆ ಮಾಡುವೆ, ಪರಾಕ್ರಮಶಾಲಿಯೇ ನಿನ್ನ ಆರಾಧನೆ ಮಾಡುವೆ, ಪರಿಶುದ್ಧ ಆತ್ಮನೇ ನಿನ್ನ ಆರಾಧನೆ ಮಾಡುವೆ, ಪರಾಕ್ರಮಶಾಲಿಯೇ ನಿನ್ನ ಆರಾಧನೆ ಮಾಡುವೆ, ಹಲ್ಲೆಲೂಯ ಓ
ಓಸನಾ ಹಲ್ಲೆಲೂಯಾ ಓಸನಾ ಹಲ್ಲೆಲೂಯಾ ಓಸನಾ ಹಲ್ಲೆಲೂಯಾ ಓಸನಾ. ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸುವಾರ್ತೆಯಲ್ಲಿ 2:52 ವಚನ. ಲೂಕ್ ಚಾಪ್ಟರ್ 2:52 ವರ್ಸ್. ಯೇಸು ಜ್ಞಾನದಲ್ಲಿಯೂ ದೇಹಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು, ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆ ಆತನ ಮೇಲೆ ಹೆಚ್ಚುತ್ತಾ ಬಂತು. ಪ್ರೈಸ್ ಗಾಡ್. ಇಲ್ಲಿ ದೇವರ ವಾಕ್ಯ ಇರ್ತದೆ, ಯೇಸು ಕ್ರಿಸ್ತನು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ಬೀಳ್ತದೆ ವೃದ್ಧಿಯಾಗುತ್ತಾ ಬಂದನು, ಬೆಳೆಯುತ್ತಾ ಬಂದನು. ಇನ್ಕ್ರೀಸ್ ಅಂತ ಹೇಳ್ತದೆ, ಬೆಳೀತಾ ಬಂದನು. ದೇವರ ಮತ್ತು ಮನುಷ್ಯರ ದಯೆ, ದ ಫೇವರ್ ಅವನ ಮೇಲೆ ಇನ್ಕ್ರೀಸ್ ಆಯಿತು. ಪ್ರೈಸ್ ಗಾಡ್. ಪ್ರಿಯರೇ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವಾಗ ಆತನು 100% ಆತನು ಮನುಷ್ಯನಾಗಿ ಹುಟ್ಟಿದ. ಈವಂತೂ ಅವನ ಒಳಗೆ ಡಿವಿನಿಟಿ ಇದ್ದರೂ ಕೂಡ ಅವನು 100% ಹಿ ವಾಸ್ ಹ್ಯೂಮನ್. ಓಕೆ, ಆತನು ಒಂದೇ ದಿನದಲ್ಲಿ ಬೆಳೆಯಲಿಲ್ಲ, ವೃದ್ಧಿಯಾಗುತ್ತಾ ದಿನೇ ದಿನೇ ವೃದ್ಧಿಯಾಗುತ್ತಾ ಬಂದ. ಓಕೆ, ಹುಟ್ಟಿದ ಮಗು ತನ್ನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಹೇಗೆ ಆಗುವುದಿಲ್ಲವೋ ಅದೇ ರೀತಿ ಯೇಸು ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಪ್ರೈಸ್ ಗಾಡ್. ಹೆರೋದನು ಅವನನ್ನು ಕೊಲ್ಲಲು ಕಾಯ್ತಾ ಇದ್ದ, ರೈಟ್. ಬಟ್ ದೇವರು ಇಮಿಡಿಯೇಟ್ಲಿ ಹೇಳಿದ, ಹೆರೋದನ್ನು ಕೊಲ್ಲಿಕ್ಕೆ ಕಾಯ್ತಾ ಇದ್ದಾನೆ, ನೀನೊಂದು ಕೆಲಸ ಮಾಡು, ಇಲ್ಲಿಂದ ಐಗುಪ್ತ ದೇಶಕ್ಕೆ ಇಳಿದು ಹೋಗು. ಓಕೆ, ಐಗುಪ್ತ ದೇಶಕ್ಕೆ ಆತನು ಇಳಿದು ಹೋದ, ಮಗುವನ್ನು ಕರ್ಕೊಂಡು ಹೋದ. ನಂತರ ಪುನಃ ದೇವರು ತಿರುಗಿ ಆತನಿಗೆ ಬರಮಾಡಿದ. ಒಂದು ವೇಳೆ ನೀವು ಪಿಕ್ಚರಲ್ಲಿ ನೋಡಿದಾಗೆ, ಕೆಲವೊಂದು ಪಿಕ್ಚರ್ಗಳಲ್ಲಿ ನೋಡ್ತಾರೆ, ಒಂದು ಮಗು, ಸಣ್ಣ ಮಗು, ಒಂದು ಡಿವೈನ್ ಮಗು ಹುಟ್ಟುತ್ತದೆ. ಯಾರಾದರೂ ಕಳ್ಳ ಯಾರಾದರೂ ಕೊಲ್ಲಿಕ್ಕೆ ಬಂದು ಅದು ಕಣ್ಣಿನಿಂದ ಸುಪ್ಪ ಫೋಕಸ್ ಲೈಟ್ ಬಿಡ್ತದೆ. ಇದೆಲ್ಲ ಕಲ್ಪನೆಗಳು, ಇದೆಲ್ಲ ಕಲ್ಪನೆಗಳು. ಯೇಸು ಸ್ವಾಮಿ ಹುಟ್ಟುವಾಗ 100% ಆತನು ಮನುಷ್ಯನಾಗಿ ಹುಟ್ಟಿದ. ಒಂದೇ, ಆತನು ಪುರುಷ ಸಂಪರ್ಕದಲ್ಲಿ ಹುಟ್ಟಲಿಲ್ಲ, ವಾಕ್ಯ ಎಂಬ ಬೀಜದ ಮೂಲಕ, ಪವಿತ್ರಾತ್ಮನ ಮೂಲಕ, ಕನ್ಯಾ ಮರಿಯಳ ಗರ್ಭದಲ್ಲಿ ಆತನು ಹುಟ್ಟಿದ. ಯಾಕಂದರೆ ಆ ವಚನವನ್ನು ಆಕೆ ನಂಬಿದಳು. ನೀನು ಪವಿತ್ರಾತ್ಮನ ಮೂಲಕ ಗರ್ಭವನ್ನು ಧರಿಸುವಿ ಅಂತ ಹೇಳ್ತಿರುವಾಗ ಗಬ್ರಿಯಲನು ಆಕೆಯ ವಚನವನ್ನು ನಂಬಿದಳು. ಪ್ರೈಸ್ ಗಾಡ್. ಅದಕ್ಕೋಸ್ಕರ ಈ ಸ್ವಾಮಿ ಸೂಪರ್ ನ್ಯಾಚುರಲಿ ಆಕೆಯ ಗರ್ಭದಲ್ಲಿ ಹುಟ್ಟಿದ. ಪ್ರೈಸ್ ಗಾಡ್. ಓಕೆ, ಯೇಸು ಈಗ ಹುಟ್ಟಿದಾಗ ಆತನು ದಿನೇ ದಿನೇ ಬೆಳೆದ. 2 ಸಂಗತಿಯಲ್ಲಿ ಬೆಳೆದ. ಒಂದು, ಜ್ಞಾನದಲ್ಲಿ ಬೆಳೆದ. ಅಂದರೆ 1 ವರ್ಷಕ್ಕೆ ಇಷ್ಟು ಜ್ಞಾನ, 2 ವರ್ಷಕ್ಕೆ ಇಷ್ಟು ಜ್ಞಾನ, 3 ವರ್ಷಕ್ಕೆ ಜ್ಞಾನ, ಎಷ್ಟು ಬೆಳೆಯಬೇಕು ಅಷ್ಟರಲ್ಲಿ ಆತನು ಬೆಳೆದ. ದೇಹ ಬಲದಲ್ಲಿ ಕೂಡ 1 ವರ್ಷದಲ್ಲಿ, 2 ವರ್ಷದಲ್ಲಿ, 5 ವರ್ಷದಲ್ಲಿ, 10 ವರ್ಷದಲ್ಲಿ ಎಷ್ಟು ಬೆಳೆಯಬೇಕು ಅಷ್ಟೇ ಅವನು ಬೆಳೆದ. 2 ದೃಷ್ಟಾಂತಗಳು ನೋಡ್ತೇವೆ. ಒಂದು, ಆತನು ಹುಟ್ಟಿದಾಗ. 2ನೇದ್ದು, ಆತನು 12 ವರ್ಷದವನಾಗಿದ್ದಾಗ ನಾವು ನೋಡ್ತೇವೆ. ಮತ್ತು ಡೈರೆಕ್ಟ್ ಆತನಿಗೆ 30 ವರ್ಷ ಆಗುವಾಗ, ಆತನು ಸೇವೆಯನ್ನು ಪ್ರಾರಂಭ ಮಾಡುವಾಗ, ದೀಕ್ಷಾಸ್ಥಾನ ತೆಗೆದುಕೊಳ್ಳುವಾಗ ಪವಿತ್ರಾತ್ಮನು ಆತನ ಮೇಲೆ ಇಳಿದು ಬರ್ತಾನೆ ಪಾರಿವಾಳದ ಹಾಗೆ. ಆಗ ಅವನಿಗೆ 30 ವರ್ಷ. ಆತನು 3.5 ವರ್ಷ ಸೇವೆಯನ್ನು ಮಾಡಿದ ಒಬ್ಬ ಸಾಮಾನ್ಯ ಮನುಷ್ಯನಾಗಿ. ಪ್ರೈಸ್ ಗಾಡ್. ಆತನು ಮನುಷ್ಯನಾಗಿ ಸೇವೆ ಮಾಡಿದ. ಇವತ್ತು ಪ್ರಿಯರೇ, ನಾವೆಲ್ಲರೂ ಶರೀರ ಸಂಬಂಧದಲ್ಲಿ ಹುಟ್ಟಿದ್ದು ನಾವು ಪಾಪಿಗಳಾಗಿ ಹುಟ್ಟಿದ್ದೇವೆ. ಓಕೆ, ನಾವು ಪಾಪಿಗಳಾಗಿ ಹುಟ್ಟಿದ್ದೇವೆ. ಬಟ್ ಯೇಸು ಕ್ರಿಸ್ತನು ನಮ್ಮ ನಿಮಿತ್ತ ಪಾಪರಹಿತನಾಗಿ ಈ ಲೋಕಕ್ಕೆ ಬಂದನು. ಪಾಪರಹಿತನಾಗಿ ಆತನು ಕ್ರೂಜೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನು. ಕ್ರೂಜೆಯ ಮೇಲೆ ನಮ್ಮ ಮೇಲಿದ್ದ ದೋಷಾರೋಪಣೆ, ನಮ್ಮ ಮೇಲಿದ್ದ ತೀರ್ಪು, ನಮ್ಮ ಮೇಲಿದ್ದ ಆ ಶಾಪ, ಪಾಪ, ಅದೇ ರೀತಿ ರೋಗ, ಎಲ್ಲ ಅದಕ್ಕೆ ಸಂಬಂಧಪಟ್ಟ ಬ್ಲಡ್ ಲೈನ್ ಕರ್ಸ್, ಜನರೇಷನ್ ಕರ್ಸ್ ಎಲ್ಲವನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಆತನು ಹೂಣಲ್ಪಟ್ಟು ಆತನು 3ನೇ ದಿನ ಮೃತ್ಯುಂಜಯನಾಗಿ, ಅಂದರೆ ಮರಣವನ್ನು ಗೆದ್ದವನಾಗಿ ಆತನು 3ನೇ ದಿನ ಎದ್ದು ಬಂದನು. ಮರಣವು ಆತನು ಹಿಡಿಲಿಕ್ಕೆ ಆಗಲಿಲ್ಲ ಅಂತ ಅಪೊಸ್ತಲ ಕೃತ್ಯದಲ್ಲಿ ಹೇಳ್ತದೆ.
ಓಕೆ, ಮರಣವು ಆತನು ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ. ಮರಣ ಯೇಸುವನ್ನು ಹಿಡಲಿಕ್ಕೆ ಆಗಲಿಲ್ಲ. ಮರಣ ಅಂತ ಹೇಳಿದರೆ ಸೈತಾನ, ಮರಣದ ಅಧಿಪತಿ ಅಂದರೆ ಸೈತಾನ. ಯೇಸುವನ್ನು ಹಿಡಿಲಿಕ್ಕೆ ಆಗಲಿಲ್ಲ. ಉಳಿದ ಯಾರೆಲ್ಲರೂ ಆದಾಮನ ಸಂಬಂಧದಿಂದ ದೇಹವನ್ನು ಬಿಡ್ತಾರೋ ಅವರು ಎರಡು ಭಾಗದಲ್ಲಿ ಇರ್ತಿದ್ರು. ಒಂದು ಯಾತನೆಯ ಸ್ಥಳ, ಪಾತಾಳದ ಯಾತನೆಯ ಸ್ಥಳ, ಮತ್ತೊಂದು ಅಬ್ರಹಾಮನ ಆ ಒಂದು ಸ್ಥಳ ಇರುವಂಥ ಪಿತೃಗಳ ಬಳಿ ಅಂತ. ಬಟ್ ಒಂದು ಪಾರ್ಟ್ ನಾವು ನೋಡ್ತೇವೆ, ಅವರು ನಿತ್ಯ ಬೆಂಕಿಯಲ್ಲಿದ್ದಾರೆ. ಮತ್ತೊಂದು ಪಾರ್ಟ್, ಇನ್ನೊಂದು ಭಾಗದವರು ಅವರು ಕ್ರಿಸ್ತನಿಗೋಸ್ಕರ ವೆಯ್ಟ್ ಮಾಡ್ತಿದ್ದರು. ಅವರಿಗೆ ಪ್ರಕಟಣೆ ಇತ್ತು, ಕ್ರಿಸ್ತನು ಭೂಲೋಕದಲ್ಲಿ ಮನುಷ್ಯನಾಗಿ ಬರುತ್ತಾನೆ, ಮನುಷ್ಯನಾಗಿ ಸಾಯ್ತಾನೆ, ಮನುಷ್ಯನಾಗಿ ಉಣಲ್ಪಡ್ತಾನೆ, ಮನುಷ್ಯನಾಗಿ ಆತನು ಮೃತ್ಯುಂಜಯನಾಗಿ ಪುನರುತ್ಥಾನಾಗ್ತಾನೆ, ಆತನು ಪಾತಾಳಕ್ಕೆ ಬರುತ್ತಾನೆ, ಪಾತಾಳಕ್ಕೆ ಬಂದಾಗ ನಮ್ಮೆಲ್ಲರನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಒಂದು ಗುಂಪಿನವರು ನಂಬಿದ್ರು. ಓಕೆ, ಅವರು ನಂಬಿದಂತೆ ಯೇಸು ಕ್ರಿಸ್ತನು ಪ್ರಾಣವನ್ನು ಬಿಟ್ಟಾಗ ಸಮಾಧಿಗಳು ತೆರೆದವು, ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು ಅಂತ ವಾಕ್ಯ ಹೇಳ್ತದೆ. ಅವರ ದೇಹಗಳು ಭೂಲೋಕದಲ್ಲಿ ಸಮಾಧಿಗಳಲ್ಲಿ ಎಷ್ಟೋ ವರ್ಷದಿಂದ ಇದ್ದವು, ಬಟ್ ಅವರ ಪ್ರಾಣ ಮತ್ತು ಆತ್ಮ ಆ ಒಂದು ಸ್ಥಳದಲ್ಲಿತ್ತು. ಎಲ್ಲಿ? ಅಬ್ರಹಾಮನ ಪಾತಾಳದ ಒಂದು ಭಾಗದಲ್ಲಿ. ಇನ್ನೊಂದು ಭಾಗದಲ್ಲಿ ಇದ್ದವರ ಇನ್ನೂ ದೇಹಗಳು ಅಲ್ಲೇ ಇವೆ, ಅವರು ಇನ್ನೂ ಕೂಡ ಅಲ್ಲೇ ಇದ್ದಾರೆ. ಅವರೆಲ್ಲರೂ ಹೇಳ್ತಾರೆ, ಅವರ ದೇಹ ಪುನಃ ಹೇಳ್ತದೆ, ಅವರ ಆತ್ಮ ದೇಹಕ್ಕೆ ಬರುತ್ತದೆ, ಅವರ ಆತ್ಮ ಪ್ರಾಣ ಶರೀರದಲ್ಲಿ ಎದ್ದು ನೇರವಾಗಿ ಜಡ್ಜ್ಮೆಂಟ್ ಸೀಟಿಗೆ ಹೇಳ್ತಾರೆ, ತೀರ್ಪಿಗೋಸ್ಕರ ಅವರು ಹೇಳ್ತಾರೆ. ಅಲ್ಲಿಂದ ಅವರಿಗೆ ಜಡ್ಜ್ಮೆಂಟ್ ಇರ್ತದೆ. ಜಡ್ಜ್ಮೆಂಟ್ನಿಂದ ಅವರ ಕೃತ್ಯಗಳ ಪ್ರಕಾರ ಆ ಹೆಲ್ಲಲ್ಲಿ ಕೂಡ ಕ್ಯಾಟಗರಿ ಇದೆ. ಓಕೆ, ನಾವು ನೋಡ್ತೇವೆ ಬೆಂಕಿ ಗಂಧಕಗಳು ಉರಿಯುವ ಕೆರೆ ದೊಬ್ಬಲ್ಪಟ್ಟರು ಅಂತ ಬೈಬಲ್ ಹೇಳುತ್ತೆ. ಮೃತ್ಯು, ಪಾತಾಳ ಎಲ್ಲ ಪ್ಯಾಕ್ ಮಾಡಿ ದೊಬ್ಬಲ್ಪಡ್ತದೆ. ದಟ್ ಈಸ್ 1000 years ರಾಜ್ಯಭಾರ ಆದ ನಂತರ. ಓಕೆ, ಸಡನ್ಲಿ ರ್ಯಾಪ್ಚರ್ ನಂತರ 7 years, ಇಲ್ಲಿ 3.5 ವರ್ಷ, 7 ವರ್ಷ, 7 ವರ್ಷದಲ್ಲಿ 3.5 ವರ್ಷ ಸಂಕಟ ಕಾಲ, 3.5 ವರ್ಷ ಮಹಾಸಂಕಟಕಾಲ. ಅದರ ನಂತರ ಸೈತಾನಿಗೆ 1000 ವರ್ಷ ಕಟ್ತಾರೆ. 1000 ವರ್ಷ ನಾವೆಲ್ಲರೂ ಕ್ರಿಸ್ತನೊಡನೆ ಈ ಭೂಲೋಕದಲ್ಲಿ ಆಳುವರಾಗಿದ್ದೇವೆ. ಪ್ರಿಯರೇ, ಇದು ಟ್ರುತ್, ಇದು ರಿಯಾಲಿಟಿ. ಓಕೆ, ಇಲ್ಲಿ ಯೇಸು ಕ್ರಿಸ್ತನು ಬೆಳೆಯುತ್ತಿರುವಾಗ ಜ್ಞಾನದಲ್ಲಿ, ದೇಹ ಬಲದಲ್ಲಿ ದಿನೇ ದಿನೇ ಬೆಳೆದನು. ಓಕೆ, ಇವತ್ತು ನಾವು ಯಾರು ಯೇಸುವನ್ನು ಅಂಗೀಕಾರ ಮಾಡಿದೆವೋ ಈ ಶರೀರ ಎಂಬ ಮನೆಯಲ್ಲಿ ನಾವಿದ್ದೇವೆ. ಓಕೆ, ನಾವು ಕೂಡ ಆತ್ಮಿಕವಾಗಿ ಬೆಳೆಯುತ್ತೇವೆ, ಶಾರೀರಿಕವಾಗಿ ಕೂಡ ನಾವು ಬೆಳೆಯುತ್ತೇವೆ. 2 ರೀತಿಯ ಬೆಳವಣಿಗೆ ಇದೆ. ಒಂದು ಆತ್ಮಿಕ ಬೆಳವಣಿಗೆ, ಒಂದು ಶಾರೀರಿಕ ಬೆಳವಣಿಗೆ. ಆತ್ಮಿಕವಾಗಿ ಬೆಳೆಯುವುದಂತ ಹೇಳಿದರೆ ನಿಮ್ಮ ಆತ್ಮ ಬೆಳೆಯುವುದಲ್ಲ ಬಾರ್ನ್ ಅಗೇನ್ ಆದ ನಂತರ. ಓಕೆ, ಕರ್ತನ ಸಂಸರ್ಗದಲ್ಲಿ ಇರುವವನು ಆತನೊಂದಿಗೆ ಒಂದು ಆತ್ಮವಾಗಿದ್ದಾನೆ, ರೈಟ್? ಬಟ್ ಇಲ್ಲಿ ನಾವು ಬೆಳೆಯುವಂಥದ್ದು ಸ್ಪಿರಿಚುವಲ್ ನಾಲೆಜಲ್ಲಿ. ನಮ್ಮ ಮೈಂಡನ್ನು, ನಮ್ಮ ಪ್ರಾಣ ಎಂಬ ಈ ಭಾಗದಲ್ಲಿ ಒಂದು ಮೈಂಡ್ ಎಂಬ ಭಾಗ ಇದೆ, 3ರಲ್ಲಿ, ವಿತ್ ಚಿತ್ತ, ಭಾವನೆ, ಇಮೋಷನ್, ಮೈಂಡ್. ಈ ಮೈಂಡಲ್ಲಿ ಸ್ಪಿರಿಚುವಲ್ ನಾಲೆಜಲ್ಲಿ ನಾವು ದಿನೇ ದಿನೇ ಬೆಳೆಯಬೇಕು, ದಿನೇ ದಿನೇ ನಾವು ವೃದ್ಧಿ ಆಗಬೇಕು. ಓಕೆ, ಅದೇ ರೀತಿ ನಾವು ಶರೀರದಲ್ಲಿ ಕೂಡ ಆಲ್ರೆಡಿ ದಿನೇ ದಿನೇ ಬೆಳೆಯಬೇಕು, ಬೆಳೀತಾ ಇದ್ದೇವೆ. ಅದೇ ರೀತಿ ಆತ್ಮಿಕವಾಗಿ ಕೂಡ ಬೆಳೆಯಬೇಕು. ಇಲ್ಲಿ ಉದಾಹರಣೆ ಕೊಡಬಿಟ್ಟು, ಯೇಸು ಕ್ರಿಸ್ತನು ಜ್ಞಾನದಲ್ಲಿಯೂ ಅಂತ ಹೇಳಿದರೆ ಆತ್ಮಿಕವಾಗಿಯೂ ಮತ್ತು ದೇಹ ಬಲದಲ್ಲಿಯೂ 2ರಲ್ಲಿ ಬೆಳೆದನು. ಸ್ಪಿರಿಚುವಲಿ ಆತನು ಬೆಳೆದನು, ಶಾರೀರಿಕವಾಗಿ ಆತನು ಬೆಳೆದನು. ಓಕೆ, ಸ್ಪಿರಿಚುವಲ್ ಆತನು ಬೆಳೆದನು, ಜ್ಞಾನದಲ್ಲಿ ಆತನು ಬೆಳೆದನು. ಅವನ ಹ್ಯೂಮನ್ ಮೈಂಡಿಗೆ ಜ್ಞಾನ ಎಜುಕೇಟ್ ಮಾಡಲ್ಪಟ್ಟಿತ್ತು. ಪ್ರೈಸ್ ಗಾಡ್. ಆತನು ಬೆಳೆದನು. ಆತನು ಜ್ಞಾನದಲ್ಲಿ ಬೆಳೆದಾಗ ದೇವರ ಮತ್ತು ಮನುಷ್ಯರ ದಯೆ ಅವನ ಮೇಲೆ ಹೆಚ್ಚಾಯಿತು ಅಂತ ವಾಕ್ಯ ಹೇಳ್ತದೆ. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆ ಆತನ ಮೇಲೆ ಹೆಚ್ಚಾಯಿತು. ಪ್ರಿಯರೇ, ಯಾವಾಗ ನೀವು ದೇವರ ವಾಕ್ಯದಲ್ಲಿ, ದೇವರ ಜ್ಞಾನದಲ್ಲಿ ನೀವು ಬೆಳೆಯುತ್ತೀರಿ, ಗಾಡ್ಸ್ ಫೇವರ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ಇನ್ ಯೋರ್ ಲೈಫ್. ನೀವು ಓದಿದ್ದೀರಾ, ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು, ಸಮ್ಮತಿಯನ್ನು ಪಡೆದವನಾಗುತ್ತೆ. ಓಕೆ, ಇಲ್ಲಿ ಯೇಸು ಕ್ರಿಸ್ತನು ದೇವರ ಮತ್ತು ಮನುಷ್ಯರ ದಯೆ ಅವನ ಮೇಲೆ ಹೆಚ್ಚಾಯಿತು.
ಇವತ್ತು ದೇವರ ದಯೆ ನಿನ್ನ ಮೇಲೆ ಹೆಚ್ಚಾಗಬೇಕಂತ ಹೇಳಿದರೆ ದೇವರ ಜ್ಞಾನ, ದೇವರ ವಾಕ್ಯ ಎಂಬ ಬೀಜ ನಿನ್ನ ಆತ್ಮದ ಒಳಗೆ ಅದು ಪ್ರವೇಶಿಸಬೇಕು. ಪ್ರೈಸ್ ಗಾಡ್. ಇದರಿಂದ ನೀನು ಬೆಳೆಯುತ್ತೆ. ಓಕೆ, ಇಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ ಜಾನೋಕ್ತಿಯಲ್ಲಿ ನಾನು ನಿಮಗೋಸ್ಕರ ಓದ್ತೇನೆ. ಐ ವಿಲ್ ರೀಡ್ ಫಾರ್ ಯು. 3ನೇ ವಚನ. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಗೆಯಲ್ಲಿ ಅವುಗಳನ್ನು ಬರೆ. ಪ್ರೀತಿ ಅಂತ ಹೇಳಿದರೆ ನಾವು ಪ್ರೀತಿ ಸ್ವರೂಪಿಯಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ಕ್ರಿಸ್ತನಲ್ಲಿ ಹುಟ್ಟಿದ್ದೇವೆ. ಸತ್ಯತೆ ಅಂತ ಹೇಳಿದರೆ ದೇವರ ವಾಕ್ಯದ ಜ್ಞಾನ. ಈ ಸ್ವಾಮಿ ಮಾತಾಡಿದ ರೈಟ್, ಯೋಹಾನ ಸುವಾರ್ತೆಯಲ್ಲಿ 17ನೇ ವಚನದಲ್ಲಿ, ತಂದೆ ಇವರನ್ನು ಸತ್ಯದಲ್ಲಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯ. 17ನೇ ವಚನದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. ಓಕೆ, ನಿನ್ನ ವಾಕ್ಯವೇ ಸತ್ಯ. ಇಲ್ಲಿ 3ನೇ ವಚನ ಹೇಳ್ತೆ, ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಹೃದಯದ ಹಲಗೆಯಲ್ಲಿ ಬರೆ, ಇವುಗಳಿಂದ ನೀನು ದೇವರು ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದವನಾಗುತ್ತೆ. ಇಲ್ಲಿ ಯೇಸು ಕ್ರಿಸ್ತನ ಮೇಲೆ ಮಾತ್ರ ಅಲ್ಲ, ದೇವರ ದಯೆ ಮತ್ತು ಮನುಷ್ಯರ ದಯೆ ಹೆಚ್ಚಾದದು. ಯಾವ ವ್ಯಕ್ತಿ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡ್ತಾನೆ, ಯಾವ ವ್ಯಕ್ತಿ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುತ್ತಾನೆ, ದೇವರ ವಾಕ್ಯವನ್ನು ನೆಲೆಗೊಳ್ಳುತ್ತದೆ, ಅವನ ಜೀವಿತದಲ್ಲಿ ದೇವರ ದಯೆ ಹೆಚ್ಚುತ್ತದೆ. ದ ಫೇವರ್ ಆಫ್ ಗಾಡ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್. ಫೇವರ್ ನಿಮ್ಮ ಮೇಲೆ ಇನ್ಕ್ರೀಸ್ ಆಯಿತು, ದೇವರ ದಯೆ ಹೆಚ್ಚಾಯಿತು ಅಂತ ಹೇಳಿದರೆ ಯು ವಿಲ್ ಎಕ್ಸ್ಪಾಂಡ್. ನಿನ್ನ ಸ್ಪಿರಿಚುವಲ್ ಟೆರಿಟರಿ ಎಕ್ಸ್ಪಾಂಡ್ ಆಗುತ್ತದೆ. ನೀನು ಎಲ್ಲಿ ಹೋಗುತ್ತಿ, ದೇವರು ಅವರ ಹೃದಯದಲ್ಲಿ ಫೇವರ್ ಆಗುತ್ತಾರೆ. ಅವರು ನಿನ್ನ ಮಾತಿಗೆ ಎಗ್ರಿ ಆಗುತ್ತಾರೆ, ಸಮ್ಮತಿ ಮಾಡುತ್ತಾರೆ. ಓಕೆ, ಅದಕ್ಕೆ ಬೈಬಲ್ತಿದೆ, ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದವನಾಗುತ್ತೆ. ಇದನ್ನು ಯೇಸುವಿನ ಬಗ್ಗೆ ಓದುವಾಗ ನೀವು ನಿಮಗೆ ಆ ವಚನವನ್ನು ಅಪ್ಲೈ ಮಾಡಿರಿ. ಬೈಬಲ್ ಹೇಳ್ತದೆ, ನೀವು ದೇವರ ಜ್ಞಾನದಲ್ಲಿ ಬೆಳೆದಾಗ ನೀವು ದೇವರ ಮತ್ತು ಮನುಷ್ಯರ ದಯೆ ಸಮ್ಮತಿಯನ್ನು ಪಡೆದವರಾಗ್ತದೆ. ಮುಚ್ಚಲ್ಪಟ್ಟ ಬಾಗಿಲುಗಳು ನಿಮಗೋಸ್ಕರ ತೆರೆಯಲ್ಪಡುತ್ತದೆ. ಯು ವಿಲ್ ಬಿ ಪ್ರಮೋಟೆಡ್. ನೀನು ಏಳಿಗೆ ಆಗುತ್ತೆ, ನೀನು ಮೇಲಕ್ಕೆ ಹೋಗ್ತಿ, ನೀನು ಇನ್ನೊಂದು ಸ್ತರಕ್ಕೆ ಹೋಗ್ತಿ. ದೇವರ ದಯೆ ಅನೇಕ ಸಂಗತಿಗಳನ್ನು ಮಾಡುತ್ತದೆ. ಓಕೆ, ದೇವರ ದಯೆ ನಿನ್ನಲ್ಲಿ ಇದೆ ಅಂತ ಹೇಳಿದರೆ ಯು ವಿಲ್ ಬಿ ಇನ್ ರೆಸ್ಟ್. ಅದಕ್ಕೋಸ್ಕರ ಬೈಬಲ್ ಬೆಳ್ಳಿ ಬಂಗಾರವನ್ನು ಆಶಿಸೋದಕ್ಕಿಂತ ಸತ್ಕ್ರಿಯೆ ಅಮೂಲ್ಯ ಅಂತ ಬೈಬಲ್ ಹೇಳ್ತದೆ. ಕನ್ನಡದಲ್ಲಿ 22ನೇ ಅಧ್ಯಾಯ 1ನೇ ವಚನದಲ್ಲಿ ಓದಿದ್ರೆ ನಮಗೆ ಸಿಗ್ತದೆ ಜಾನೋಕ್ತಿ. ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ, ಬೆಳ್ಳಿ ಬಂಗಾರಕ್ಕಿಂತಲೂ ಸತ್ಕೀರ್ತಿಯು ಅಮೂಲ್ಯ. ಸತ್ಕೀರ್ತಿ ಅಂತ ಹೇಳಿದ್ರೆ ಫೇವರ್. ಇಂಗ್ಲಿಷ್ನಲ್ಲಿ ಎಕ್ಸಾಕ್ಟ್ಲಿ. ಆ್ಯಂಡ್ ಗುಡ್ ನೇಮ್ ಈಸ್ ರಾದರ್ ಟು ಬಿ ಚೂಸನ್ ದೆನ್ ಗ್ರೇಟರ್ ರಿಚಸ್, ಲವಿಂಗ್ ಫೇವರ್ ರಾದರ್ ದೆನ್ ಸಿಲ್ವರ್ ಆ್ಯಂಡ್ ಗೋಲ್ಡ್. ಲವಿಂಗ್ ಫೇವರ್, ಸತ್ಕೀರ್ತಿ ಅಂತ ಹೇಳಿದ್ರೆ ಅಲ್ಲಿ ಮೂಲ ಫೇವರ್. ಫೇವರ್ ಈಸ್ ಗ್ರೇಟರ್ ದೆನ್ ಗೋಲ್ಡ್, ಮನಿ ಆ್ಯಂಡ್ ಯುವರ್ ಪೊಸಿಷನ್. ಫೇವರ್, ದಯೆ ನಿನ್ನಲ್ಲಿ ಇದೆ ಅಂತ ಹೇಳಿದರೆ ನಿನಗೆ ಪೊಸಿಷನ್ ಸಿಗ್ತದೆ, ಫೇವರ್ ಸಿಗ್ತದೆ. ಎಲ್ಲ ಕಡೆಯಲ್ಲಿ ನಿನಗೆ ಬಾಗಿಲುಗಳು ಓಪನ್ ಆಗ್ತವೆ. ಎಲ್ಲಿ ನೀನು ಇದ್ದಿ ಅಲ್ಲಿ ನೀನು ಸಫಲನಾದ ವ್ಯಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತೆ. ದೇವರ ದಯೆ ಮೋಶೆಯ ಮೇಲೆ ಬಂದಾಗ ಎಲ್ಲ ಜನರು ಆತನ ಮಹಾಪುರುಷನೆಂದು ತಿಳ್ಕೊಂಡ್ರು. ದೇವರ ದಯೆ ಆತನ ಮೇಲೆ ಬರುವಾಗ, ಆತನು ಸ್ವಂತ ಬಲದಲ್ಲಿ ಹೋಗುವಾಗ, ಇವನು ಆತನು ಒಳ್ಳೆಯ ಕೆಲಸ ಮಾಡಿದ್ರು ಅವನು ಯಾರು ಅಪ್ರಿಷಿಯೇಟ್ ಮಾಡಲಿಲ್ಲ. ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿ ನೇಮಿಸಿದವರು ಯಾರು? ಅವನು ಅನ್ನಿಸ್ದ, ನಾನು ಈಗ ಒಳ್ಳೆಯ ಕ್ರಿಯೆಗಳನ್ನು ಮಾಡಿದಾಗ, ಪುಣ್ಯಕ್ರಿಯೆ ಅವರಿಗೆ ಹೆಲ್ಪ್ ಮಾಡಿದಾಗ ಜನರು ನನ್ನನ್ನು ವಿಮೋಚಕನಾಗಿ ಬಂದಿದ್ದಾನಂತೆ ತಿಳಿತಾರಂತ ಅನಿಸ್ದ ಅವನೆನಿಸ್ದ. ಬಟ್ ಅವರು ಹಾಗೆ ತಿಳಿಯಲಿಲ್ಲ. ಬಟ್ ದೇವರು ನಿನ್ನ ಮೇಲೆ ದಯೆಯನ್ನು ಹಾಕಿದಾಗ ಬೈಬಲ್ ಅವನ ಜನರಲ್ಲ, ಐಗುಪ್ತದ ಜನರು ಅವನನ್ನು ಮಹಾಪುರುಷನೆಂದು ತಿಳಿದರು. ಪ್ರೇರೆ, ಯು ಕೆನಾಟ್ ಪ್ರಮೋಟ್ ಯುವರ್ ಸೆಲ್ಫ್ ಅನ್ಲೆಸ್ ಗಾಡ್ ಪ್ರಮೋಟ್ ಯು. ನಿನ್ನನ್ನು ನೀನು ಪ್ರಮೋಟ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ಲೆಸ್ ದೇವರು ನಿನ್ನನ್ನು ಪ್ರಮೋಟ್ ಮಾಡದಿದ್ದರೆ. ನಿನ್ನನ್ನು ನೀನು ಮೇಲಕ್ಕೆ ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಅನ್ಲೆಸ್ ದೇವರು ನಿನ್ನನ್ನು ಮೇಲಕ್ಕೆ ಕೊಂಡು ಹೋಗದಿದ್ದಾರೆ. ಹಾಗಾದರೆ ಯಾರು ನಿನ್ನನ್ನು ಮೇಲಕ್ಕೆ ಕೊಂಡು ಹೋಗ್ತಾರೋ, ಯಾರು ನಿನ್ನ ಮಾರ್ಗಗಳನ್ನು ಸರಾಗ ಮಾಡ್ತಾರೋ
ಅವರಿಗೆ ಹಾನರ್ ಮಾಡು, ಅವನು ಗೌರವಿಸು. ನಾನು ಹೇಳ್ತೇನೆ, ಆತನು ತಕ್ಕ ಕಾಲದಲ್ಲಿ ನಿಮಗೆ ಪ್ರತಿಫಲವನ್ನು ಕೊಟ್ಟುತ್ತಾನೆ. ಸಾಧ್ಯವಾದರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವ. ಮನಗುಂದದಿದ್ದರೆ ತಕ್ಕ ಕಾಲದಲ್ಲಿ ಇನ್ ದ ಡ್ಯೂ ಸೀಸನ್ ನಾವು ಫಲವನ್ನು ಕೊಯ್ಯುತ್ತೇವೆ. ವಿಲ್ ರೀಪ್ ಫ್ರೂಟ್. ನಾವು ಫಲವನ್ನು ಕೊಯ್ಯುವರಾಗಿದ್ದೇವೆ. ಅದರಿಂದ ಪ್ರಿಯರೇ, ದ ವಿಸ್ಡಮ್ ಇಸ್ ಗ್ರೇಟರ್ ದೆನ್ ಮನಿ, ವಿಸ್ಡಮ್ ಇಸ್ ಗ್ರೇಟರ್ ದೆನ್ ಗೋಲ್ಡ್. ಜ್ಞಾನವು ಅದು ಅಮೂಲ್ಯವಾದದ್ದು. ಓಕೆ, ಇಲ್ಲಿ ಬೈಬಲ್ ಹೇಳ್ತದೆ, ಜ್ಞಾನವನ್ನು ನೀನು ಪಡ್ಕೊಂಡ್ರೆ ಅದು ನಿನ್ನನ್ನು ಕಾಪಾಡೋದು, ಪ್ರೀತಿಸಿದರೆ ಅದು ನಿನ್ನನ್ನು ಕಾಯುವುದು. ಯೇಸು ಸ್ವಾಮಿ ಕೇವಲ ಬೆಳೆದ ಅಂತ ವಾಕ್ಯ ಹೇಳಿದಿಲ್ಲ, ಜ್ಞಾನದಲ್ಲಿ ಬೆಳೆದನು, ದೇಹ ಬಲದಲ್ಲಿ ಬೆಳೆದನು. ಇವತ್ತು ನಿಮ್ಮ ಮಕ್ಕಳಿಗೆ ನೀವು ಪ್ರಾರ್ಥನೆ ಮಾಡುವಾಗ ಹೇಳ್ರಿ, ನನ್ನ ಮಕ್ಕಳು ದೇಹದಲ್ಲಿ ಮಾತ್ರ ಅಲ್ಲ ಜ್ಞಾನದಲ್ಲಿ ಬೆಳೆಯುವವರಾಗಿದ್ದಾರೆ. ದೇವರ ಮತ್ತು ಮನುಷ್ಯರ ದಯೆ ಅವರ ಮೇಲೆ ಹೆಚ್ಚಾಗುತ್ತದೆ. ಯು ಮಸ್ಟ್ ಪ್ರೊಕ್ಲೇಮ್ ದ ವರ್ಡ್ ಅಪಾನ್ ದೇರ್ ಲೈಫ್. ನೀವು ಅವರ ಜೀವಿತದಲ್ಲಿ ಆ ವಾಕ್ಯವನ್ನು ಮಾತಾಡ್ರಿ. ಆ ಫೇವರ್ ಇದೆ ಅಂತ ಹೇಳಿದರೆ ಟೀಚರು ಕೂಡ ಅವರಿಗೆ ಫೇವರ್ ತೋರಿಸ್ತಾರೆ, ಪ್ರಿನ್ಸಿಪಲ್ ಅವರಿಗೆ ಫೇವರ್ ತೋರಿಸ್ತಾರೆ, ಮಕ್ಕಳ ಹೃದಯದಲ್ಲಿ ಕೂಡ ಅವರಿಗೆ ಫೇವರ್ ಇರುತ್ತದೆ. ಅವರು ಅನೇಕರಿಗೆ ಬೇಕಾದವರಾಗುತ್ತಾರೆ. ನೀವು ನಿಮ್ಮ ಬಾಯಲ್ಲಿ ಹೇಳುವುದಲ್ಲ, ನಾನು ಯಾರಿಗೆ ಬೇಡವಾದವನು, ನನ್ನನ್ನು ಯಾರು ಪ್ರೀತಿಸ್ತಿಲ್ಲ, ನನ್ನೆಲ್ಲ ರಿಜೆಕ್ಟ್ ಮಾಡುತ್ತಾರೆ. ನಿನ್ನನ್ನು ಹೇಳಿದಾಗ ಅದು ವಿಸ್ಡಮ್ ಅಲ್ಲ, ಅದು ಅಜ್ಞಾನ, ಅದು ಮೂರ್ಖತನ ಮಾತಾಡೋದು. ಜ್ಞಾನ ಮಾತಾಡೋದಂದರೆ ನಾನು ಲೋಕಕ್ಕೆ ಬೆಳಕು, ನಾನು ಎಲ್ಲರಿಗೂ ಬೇಕಾದವನು, ನನ್ನ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸ್ತದೆ, ನಾನು ಅನೇಕರಿಗೆ ಬೇಕಾದ ವ್ಯಕ್ತಿಯಾಗಿದ್ದೇನೆ. ಓಕೆ, ನಾನು ಎಲ್ಲಿ ಹೋಗುತ್ತೇನೆ ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದವನಾಗಿ. ದಟ್ ಈಸ್ ವಿಸ್ಡಮ್. ಈ ನಾಲೆಜ್ನಲ್ಲಿ ಇದೆ ಅಂತ ಹೇಳಿದರೆ ಫೇವರ್ ಹೆಚ್ಚಾಗುತ್ತದೆ. ನಾಲೆಜ್ ಇಲ್ಲ ಅಂತ ಹೇಳಿದರೆ, ಜ್ಞಾನ ಇಲ್ಲ ಅಂತ ಹೇಳಿದರೆ ನೀನು ಮೂರ್ಖತನದ ಮಾತುಗಳು ಮಾತಾಡುತ್ತಿ, ನಿನ್ನನ್ನು ರಿಜೆಕ್ಟ್ ಮಾಡುತ್ತಿ, ಸೈತಾನು ಕೊಡುವ ಸಜೆಷನ್ಗಳನ್ನು ನೀನು ಅಂಗೀಕಾರ ಮಾಡಿ ಮಾತಾಡುತ್ತಿ. ನನ್ನಲ್ಲೆಲ್ಲರೂ ಕೈ ಬಿಟ್ಟಿದ್ದಾರೆ, ನನ್ನನ್ನೆಲ್ಲರೂ ತಳ್ಳಿಬಿಟ್ಟಿದ್ದಾರೆ, ನನಗೆ ಯಾರು ಕೇರ್ ಮಾಡೋದಿಲ್ಲ. ಇಲ್ಲಿ ಕೇಳ್ರಿ, ದೇವರು ನಿನ್ನನ್ನು ಮೇಲಕ್ಕೆ ಹಾಕುವಾಗ ಯಾರು ನಿನ್ನನ್ನು ಸ್ಟಾಪ್ ಮಾಡಲಿಕ್ಕೆ ಆಗ್ತದೆ? ಅನೇಕ ಮಂದಿ ಸಂಕಲ್ಪ ಮಾಡಬಹುದು ನಿನ್ನನ್ನು ಸ್ಟಾಪ್ ಮಾಡ್ತೇನೆ ಅಂತ. ಬೈಬಲ್ ಹೇಳ್ತದೆ, ಯೆಹೋವನು ಅನ್ಯರ ಸಂಕಲ್ಪಗಳನ್ನು ವ್ಯರ್ಥ ಮಾಡುತ್ತಾನೆ, ಆಲೋಚನೆಗಳನ್ನು ನಿಷ್ಫಲಪಡಿಸ್ತಾನೆ. ದೇವರ ಸಂಕಲ್ಪ ನಿನ್ನ ವಿಷಯದಲ್ಲಿ ನೀನು ಮೇಲಕ್ಕೆ ಹೋಗಬೇಕೆಂದಿದ್ದರೆ ನೋ ಒನ್ ಕ್ಯಾನ್ ಸ್ಟಾಪ್. ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನ ಪ್ರೀತಿಸುವವರ ಹಿತಕ್ಕಾಗಿ ದೇವರ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡುತ್ತಾನೆ. ಎವ್ರಿ ಪ್ರಾಬ್ಲಮ್ ಟರ್ನ್ ಇನ್ ಟು ಬ್ರೆಡ್, ಎವ್ರಿ ಕ್ವಶನ್ ಟರ್ನ್ ಇನ್ ಟು ಆನ್ಸರ್, ಎವ್ರಿ ಈವಿಲ್ ಟರ್ನ್ ಇನ್ ಟು ಗುಡ್ ಇನ್ ಯುವರ್ ಲೈಫ್. ದೇವರು ಒಳ್ಳೆಯದನ್ನಾಗಿ ಅದನ್ನು ಪರಿವರ್ತಿಸ್ತಾನೆ. ನಿಮ್ಗೆ ಗೊತ್ತಿರಬೇಕು, ನಾನು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವನು, ಆತನನ್ನು ಪ್ರೀತಿಸುವವನ ಹಿತಕ್ಕಾಗಿ ನನಗೆ ಎಲ್ಲ ಕಾರ್ಯಗಳು ಅನುಕೂಲವಾಗ್ತವೆ. ದಿಸ್ ದ ವಿಸ್ಡಮ್. ಇದು ಜ್ಞಾನ. ನೀನು ಜ್ಞಾನವನ್ನು ಮಾತಾಡಿದರೆ ನಿನ್ನ ಮೇಲೆ ದಯೆ ಹೆಚ್ಚುತ್ತದೆ. ಪ್ರೈಸ್ ಗಾಡ್. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಯೇಸು ಕ್ರಿಸ್ತನು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ಬೆಳೆದನು. ಇವತ್ತು ಅನೇಕರು ದೇಹದಲ್ಲಿ ಬೆಳೆಯುತ್ತಾರೆ, ಬಟ್ ಜ್ಞಾನದಲ್ಲಿ ಇಲ್ಲ, ಅವರು ಬೆಳೆಯಲಿಲ್ಲ. ನೀವು ಜ್ಞಾನದಲ್ಲಿ ಬೆಳೆಯುತ್ತೀರಿ. ಕ್ರಿಸ್ತನಲ್ಲಿ ಯಾರಾಗಿದ್ದಾನಂತ ನೀವು ಹೇಳುವಂಥದ್ದೇ ಜ್ಞಾನ. ಇಟ್ಸ್ ದ ವಿಸ್ಡಮ್. ಪ್ರವೀಣರಲ್ಲಿ ನಾವು ಜ್ಞಾನವನ್ನು ಮಾತಾಡ್ತೇವೆ. ಅಪೊಸ್ತಲ ಪೌಲ್ ಹೇಳ್ತಾನೆ, ಪ್ರವೀಣರಲ್ಲಿ ನಾವು ಜ್ಞಾನವನ್ನು ಮಾತಾಡ್ತೇವೆ. ಅಂದರೆ ಮೆಚೋರ್, ಯಾರು ಮೆಚೋರ್ ಆಗಿದ್ದಾರೆ ಸ್ಪಿರಿಚುವಲಿ, ನಾವು ಅವರಿಗೆ ಜ್ಞಾನವನ್ನು ಮಾತಾಡ್ತೇವೆ. ಯೇಸು ಕ್ರಿಸ್ತನು ತನ್ನ ಜೀವಿತದಲ್ಲಿ ಜ್ಞಾನದಲ್ಲಿ ಹೆಚ್ಚಿದನೆಂದು ಹೇಗೆ ಗೊತ್ತು? ನೀನು ಜ್ಞಾನದಲ್ಲಿ ಹೆಚ್ಚಿದಾಗ ಜ್ಞಾನವನ್ನು ಮಾತಾಡುತ್ತೆ. ಜ್ಞಾನವನ್ನು ಮಾತಾಡಿದಾಗ ದಯೆ ಮತ್ತು ಫೇವರ್ ನಿನ್ನ ಜೀವಿತದಲ್ಲಿ ಇನ್ಕ್ರೀಸ್ ಆಗುತ್ತದೆ ನಿನ್ನ ಮಾತುಗಳ ಮೂಲಕ. ಯು ಆರ್ ದ ಎಕ್ಸ್ಪ್ರೆಷನ್ ಆಫ್ ಯುವರ್ ವರ್ಡ್. ಯುವರ್ ವರ್ಡ್ಸ್ ಆರ್ ಎಕ್ಸ್ಪ್ರೆಷನ್ ಆಫ್ ಯುವರ್ ನಾಲೆಜ್. ನಿನ್ನ ಒಳಗೆ ಏನಿದೆ, ಜ್ಞಾನ ಇದೆ ಅಂತ ಗೊತ್ತಾಗುವುದು ಹೇಗೆ? ವೆನ್ ಯು ಸ್ಪೀಕ್. ಜ್ಞಾನಿ ಮಾತಾಡುತ್ತಾನೆ. ಅದಕ್ಕೆ ಅಪೊಸ್ತಲರು ಹೇಳ್ತಾರೆ, ಪ್ರವೀಣಲ್ಲಿ ನಾವು ಜ್ಞಾನವನ್ನು ಮಾತಾಡ್ತೇವೆ. ಓಕೆ, ಮಾತಾಡ್ರಿ, ಏನೇನು ಮಾತಾಡಬೇಡ್ರಿ. ನಿಮ್ಮ ಬೆಳವಣಿಗೆ ತಕ್ಕ ಹಾಕಿ ನಿಮ್ಮ ಲ್ಯಾಂಗ್ವೇಜ್ ಚೇಂಜ್ ಆಗಲಿ. ಅಪೊಸ್ತಲ ಪೌಲ ಹೇಳ್ತಾರೆ, ನಾನು ಬಾಲಕನಾಗಿದ್ದಾಗ ಬಾಲಕನಾಗಿ ಮಾತಾಡ್ತಿದ್ದೆ, ಬಾಲಕನ ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದೆ. ಈಗ ನಾನು ಮೆಚೂರ್ ಆಗಿದ್ದೇನೆ, ಬಾಲ್ಯದವುಗಳನ್ನು ಬಿಟ್ಟಿದ್ದೇನೆ. ಬಾಲ್ಯದವುಗಳು ಏನು ಮಾತಾಡೋದು? ಸಮಸ್ಯೆ ಮಾತಾಡೋದು, ಕೊರತೆ ಮಾತಾಡೋದು, ಅದಿಲ್ಲ ಮಾತಾಡೋದು, ಇದಿಲ್ಲ ಮಾತಾಡೋದು, ನಾನು ತಳ್ಳಿಬಿಟ್ಟರಂತ ಮಾತಾಡೋದು, ಐ ಆಮ್ ರಿಜೆಕ್ಟೆಡ್ ಅಂತ ಮಾತಾಡೋದು, ಅದು ಬಾಲ್ಯಾವಸ್ಥೆ ಅಂತ ತೋರಿಸ್ತದೆ.
But when you say, I'm more than a conqueror, if God is for me, who can be against me? I can do all things through Jesus Christ strengthen me. You are a wise person. ನೀನು ಜ್ಞಾನಿ ಅಂತ ಗೊತ್ತಾಗ್ತದೆ. ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮ ಹೃದಯದಲ್ಲಿ ವಾಸ ಮಾಡಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಮಾತಾಡ್ರಿ, ಉಪದೇಶ ಮಾಡ್ರಿ, ಬುದ್ಧಿ ಹೇಳ್ರಿ. ಸ್ಪೀಕ್ ವಿಸ್ಡಮ್. ಓಕೆ, ಒಬ್ಬ ವ್ಯಕ್ತಿ ಸಿಕ್ಕಲ್ಲಿದ್ದಾನೆ, ಭಯಪಡಬೇಡ. ಆತನ ಬಾಸುಂಡೆಗಳಿಂದ ನೀನು ಗುಣವಾಗಿದ್ದೀರಿ. ಯು ಆರ್ ಹೆಲ್ತ್, ಯು ಆರ್ ಸ್ಟ್ರಾಂಗ್, ಯು ಆರ್ ಮೋರ್ ದೆನ್ ಕಾಂಕರರ್. ಡಿಕ್ಲೇರ್ ಗಾಡ್ಸ್ ವರ್ಡ್. ಬೇರೆ ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ? ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್, ವಿಲ್ ಪ್ರೇ ಫಾರ್ ಯು. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಕ್ರಿಸ್ತನಲ್ಲಿ ಮರಣದಿಂದ ಪಾರಾಗಿ ನಾವು ಜೀವಕ್ಕೆ ಸೇರಿದ್ದೇವೆ. ಥ್ಯಾಂಕ್ ಯು ಲಾರ್ಡ್, ಯರ್ ಪ್ರೆಸೆನ್ಸ್. ಥ್ಯಾಂಕ್ ಯು ಲಾರ್ಡ್, ಯರ್ ಗ್ರೇಸ್ ಆ್ಯಂಡ್ ಫೇವರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಗಾಡ್. ತಂದೆ, ಯೇಸು ಕ್ರಿಸ್ತನು ಬೆಳೆಯುತ್ತಿರುವಾಗ ಜ್ಞಾನದಲ್ಲಿಯೂ ದೇಹಬಲದಲ್ಲಿಯೂ ದಿನೇ ದಿನೇ ಬೆಳೆದನು. ದೇವರ ಮತ್ತು ಮನುಷ್ಯರ ದಯೆ ಆತನ ಮೇಲೆ ಹೆಚ್ಚಾಯಿತು. ನಾವು ಕೂಡ ಕ್ರಿಸ್ತನಲ್ಲಿ ಜ್ಞಾನದಲ್ಲಿಯೂ ಬುದ್ಧಿಯಲ್ಲಿ ದೇಹಬಲದಲ್ಲಿ ನಾವು ಬೆಳೆದಿದ್ದೇವೆ, ಸ್ಟ್ರಾಂಗ್ ಆಗಿದ್ದೇವೆ, ಬೆಳೀತಾ ಇದ್ದೇವೆ. ನಾವು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದವರಾಗಿದ್ದೇವೆ ಕ್ರಿಸ್ತನಲ್ಲಿ. ಕ್ರೈಸ್ಟ್ ಈಸ್ ಮೈ ವಿಸ್ಡಮ್ ಆಫ್ ಗಾಡ್. ಕ್ರಿಸ್ತನು ನಮಗೆ ಜ್ಞಾನವಾಗಿದ್ದಾನೆ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ. ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು. ಯೇಸು ನಾಮದಲ್ಲಿ ತಂದೆ, ಆಮೆನ್. ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆ 7:30ಕ್ಕೆ ನೀವು ವೀಕ್ಷಿಸ್ಬೋದು. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಪ ವರ್ಡ್ ಆಫ್ ವಿಕ್ಟರಿ ಚರ್ಚ್. ಪ್ರತಿದಿನ ಸಂಜೆ 7:15ರಿಂದ 8 ಗಂಟೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾವು ಲೈವ್ ಆಗಿ ಮಾತಾಡ್ತಿದ್ದೇವೆ. ನಮ್ಮೊಟ್ಟಿಗೆ ಜಾಯ್ನ್ ಆಗಿರಿ. ಕಂಟಿನ್ಯೂ ಆಗಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ರೆಕಾರ್ಡ್ ಮೆಸೇಜ್ಗಳನ್ನು ನೋಡಿ ಪುನಃ ನಿಮ್ಮ ಆತ್ಮದಲ್ಲಿ ಚುರುಕಾಗಿರಿ. ಯು ವಿಲ್ ನೆವರ್ ಬಿ ದ ಸೇಮ್. Bye-bye.